ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ KD ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ 40 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡಿದ್ರೆ 28 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ಮುಂದಿನ ದಿನಗಳಲ್ಲಿ ಇದು ಅತಿ ಹೆಚ್ಚು ಕಲೆಕ್ಷನ್ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 141 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬಿಡುಗಡೆ ಆಗಿದ್ದ ದಿನಾಂಕ ಏಪ್ರಿಲ್ 30, 2026ರಂದು ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಪ್ರೇಮ್ ಹಾಗೂ ಪ್ರೊಡ್ಯೂಸರ್ ಬೈ ವೆಂಕಟ್ ನಾರಾಯಣ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡಿದ್ರೆ ಮೊದಲು ಧ್ರುವ ಸರ್ಜಾ, ಸಂಜಯ್ ಡ್ಯೂತಿ, ಶಿಲ್ಪಾ ಶೆಟ್ಟಿ, ರೇಷ್ಮಾ, ರಮೇಶ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಕನ್ನಡದಲ್ಲಿ ತುಂಬ ಮೆಚ್ಚುಗೆಯನ್ನು ಪಡೆದಿರುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಸಂಜಯ್ ಡ್ಯೂತಿ ಅವರು ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ವಿಲನ್ಸ್ ಕ್ಯಾರೆಕ್ಟರ್ಗಳಿಗೆ ತುಂಬ ಮೆಚ್ಚುಗೆಯನ್ನು ಕೂಡ ಪಡೆದಿರುವಂಥ ವಿಲನ್ ಅಂತಲೇ ಹೇಳಬಹುದು. ಮತ್ತು ಧ್ರುವ ಸರ್ಜಾ ಅವರು ಕೂಡ ಈ ಮೂವಿಗೆ ಅತ್ಯುತ್ತಮವಾಗಿ ಒಂದು ಮೆಚ್ಚುಗೆಯನ್ನು ಪಡೆದಿರುವಂಥ ದಾರಿ ಅಂತಲೇ ಹೇಳಬಹುದು. ಮತ್ತು ಹೀರೋಯಿನ್ ಕೂಡ ತುಂಬ ಒಂದು ಆ್ಯಕ್ಟಿಂಗನ್ನು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಸಾಂಗ್ ಅಂತೂ ಕನ್ನಡದಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ ಮ್ಯೂಸಿಕರ್ ಅವರು. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದರೆ, ಮಹಾದೇವ ಅನ್ನೋ ವ್ಯಕ್ತಿ ಇರ್ತಾರೆ. ಮಹಾದೇವಾಗ ಅವರಿಗೆ ತಂದೆ ತಾಯಿ ಇರ್ತಾರೆ. ಮಹಾದೇವ ಅವರು ಒಂದು ವ್ಯಾಪಾರವನ್ನು ಮಾಡ್ಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಅದೇ ಊರಿನಲ್ಲಿ ಒಂದು ಮಾರ್ಕೆಟ್ನಲ್ಲಿ ವ್ಯಾಪಾರವನ್ನು ಮಾಡ್ಕೊಂಡು ಜೀವನ ಕಳೀತಿರುವಾಗ ಆ ಮಾರ್ಕೆಟ್ನ ಓನರು ತುಂಬ ಗಲಾಟೆಯನ್ನು ಮಾಡೋದು ಮತ್ತು ಅವರಿಗೆ ಬೇಕಾದಂಥ ಒಂದಿಷ್ಟು ದುಡ್ಡುಗಳನ್ನು ವಸೂಲಿಯನ್ನು ಮಾಡೋದು, ಈ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ತುಂಬ ಬೇಜಾರನ್ನು ಮಾಡ್ಕೊಂಡಿರ್ತಾರೆ ಮಹಾದೇವ ಅವರು. ಮತ್ತು ಮಹಾದೇವ ಅವ್ರಿಗೆ ತಂದೆ ತಾಯಿಗೆ ತುಂಬ ಮುಗ ಹೊಡೆದ್ಬಿಟ್ಟಿರ್ತಾರೆ. ಅದರಿಂದ ಮಹಾದೇವ ಅವರು ಅದನ್ನು ನೋಡೋಕ್ಕಾಗದೆ ಅವರ ಮೇಲೆ ಕೈ ಮಾಡಿಬಿಡ್ತಾರೆ. ಆದ್ದರಿಂದ ಅವರ ಒಂದು ಹುಡುಗರ ಕಡೆಯವರು ಮಹಾದೇವ ಅವ್ರ ಮೇಲೆ ತುಂಬ ಹಲ್ಲೆಯನ್ನು ಮಾಡಿ ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಮತ್ತು ಅವರ ತಂದೆ ತಾಯಿನೂ ಕೂಡ ತುಂಬ ಒದ್ದಾಟದಿಂದ ಅವರನ್ನು ಬದುಕಿಸ್ಕೋತಾರೆ. ಮತ್ತು ಕೆಲವು ದಿನಗಳ ನಂತರ ಅವರ ಕಡೆಯವರು ಮಹಾದೇವನ ಹತ್ರ ಬಂದು ತುಂಬ ಬೈದು ಗೇಲಿ ಮಾಡ್ತಾಯಿರ್ತಾರೆ. ಅದರಿಂದ ಶುರು ಆಗುತ್ತೆ ಅವರ ವಿರುದ್ಧವಾಗಿ ನಿಂತ್ಕೊಂಡು ತುಂಬ ಗಲಾಟೆಗಳನ್ನು ಮಾಡಿ ಮತ್ತು ಅವರ ಒಂದು ವ್ಯಾಪಾರದಲ್ಲಿ ಏನೇನು ತೊಂದರೆಗಳು ನಡೀತಿವೆ ಅದನ್ನೆಲ್ಲ ನಿಲ್ಲಿಸಿ ಕೊನೆಗೂ ಕೂಡ ಅವರ ಅಂತ್ಯವನ್ನು ಮಾಡ್ತಾರೆ. ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.